ಹೇ ಗಾಯ್ಸ್, ನೀವು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ರಾ, ಇದು ಫ್ರೈಡೇ ನೈಟು. ನಮ್ಮ ಮನೆ ಹತ್ರ ಸಖತ್ ಮಳೆ ಅಂದರೆ ಸಖತ್ ಮಳೆ, ಗುಡುಗು ಮಿಂಚು ಮತ್ತು ವಿಂಡೋ ಅಷ್ಟೇ. ಒಂದು 3 ಇಯರ್ಸು ಕಂಟಿನ್ಯೂಸ್ ಆಗಿ ಮಳೆ ಬಂತು. ಆಮೇಲೆ ತುಂತುರು ಹನಿ ಆಗ್ತಾಯಿತ್ತು ನೈಟೆಲ್ಲ. ಗಾಯ್ಸ್, ಬೆಳಗ್ಗೆ ನೋಡಬೇಕಾಗಿತ್ತು ನಮ್ಮ ಮನೆ ಸುತ್ತಮುತ್ತ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಮ್ಮ ಮನೆ ಹಿಂದೆ ಇರೋ ಬೆಟ್ಟದಲ್ಲಿ, ಮುಂದೆ ಇರೋ ಬೆಟ್ಟದಲ್ಲಿ, ಪಕ್ಕದಲ್ಲಿರೋ ಬೆಟ್ಟದಲ್ಲೆಲ್ಲ ಫಾಗ್ ತುಂಬಿಕೊಂಡಿತ್ತು. ಸಖತ್ತಾಗಿ ಅಂದರೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದೇ ಮನೆ ಹತ್ರನೂ ಅಷ್ಟೇ ಗಾಯ್ಸ್, ಗಿಡಗಳಿಗೆ ನೀರು ಹಾಕಿ 1 ವಾರ ಆಗಿತ್ತು. ಯಾಕಂದರೆ ನಾನು ಬ್ಯುಸಿ ಇದ್ದೆ. ಎಲ್ಲ ಗಿಡಗಳು ಮಳೆ ಬಂದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಒಂದಷ್ಟು ಗಿಡದಲ್ಲೆಲ್ಲ ಮಳೆ ಹನಿ ಹಾಗೆ ಇತ್ತು ಗಾಯ್ಸ್. ಆಮೇಲೆ ಒಂದು 9-10 ಆದಮೇಲೆ ಆ್ಯಸ್ ಯೂಶ್ವಲ್ ಬಿಸಿಲು ಬಂತು. ಮತ್ತೆ ಮೋಡ ಮುಚ್ಕೊಂತು, ಮತ್ತೆ ಬಿಸಿಲು ಬಂತು. ಅಂದರೆ ವೆದರ್ ಚೇಂಜ್ ಆಗ್ತಾನೆ ಇತ್ತು. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಂದೇನು ಅಷ್ಟೊಂದು ಆಫೀಸ್ ಕೆಲಸ ಇರೋಲ್ಲ, ಆದರೂ ಒಂದಷ್ಟು ಕೆಲಸ ಇತ್ತು, ಅದೆಲ್ಲ ಮಾಡಿ ಮುಗಿಸಿದೆ ಗಾಯ್ಸ್. ಎಷ್ಟು ಕಷ್ಟ ಆಯಿತು ಗೊತ್ತಾ ನೀರುಲೆಲ್ಲ ಉರ್ಸೋದಕ್ಕೆ. ಈಗ ನಾನು ಸೌದೆ ಇಟ್ಕೊಂಡಿರಲಿಲ್ಲ. ನಮ್ಮ ಅಮ್ಮ ಯಾವಾಗಲೂ ಬೈತಾ ಇರ್ತಾರೆ, ನೀನು ಸೌದೆ ಎಲ್ಲ ಎತ್ತಿಟ್ಕೊಳಲ್ಲ, ಮತ್ತು ಮಳೆ ಬಂದಾದಮೇಲೆ ಸಖತ್ ಕಷ್ಟಪಡ್ತೀಯ ಅಂತ. ಸೊ ಹಾಗೆ ನಾನು ಮರ್ತೋಗ್ಬಿಟ್ಟೆ, ಸೌದೆ ಎತ್ಕೊಂಡಿರಲಿಲ್ಲ. ಆದರೂ ಕಷ್ಟಪಟ್ಟು ಹೇಗೋ ನೀರೊಳಗೆಲ್ಲ ಬೆಂಕಿ ಹಾಕಿ ಅದು ಹತ್ಕೊಳ್ತು. ಆಮೇಲೆ ನಮ್ಮ ಹೊಲದಲ್ಲಿ ನಾವು ಜೋಳ ಹಾಕಿದ್ದೀವಿ ಹಸುಗಳಿಗೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ಮಿಸ್ ಆಗಿಬಿಟ್ಟು ಸೂರ್ಯಕಾಂತಿ ಬೀಜ ಎಲ್ಲ ಬಂದುಬಿಟ್ಟಿದೆ ಗೈಸ್. ಎಷ್ಟೊಂದು ಸೂರ್ಯಕಾಂತಿ ಗಿಡಗಳೆಲ್ಲ ಬೆಳ್ಕೊಂಡಿತ್ತು ಗೊತ್ತಾ. ಮೊದಲು ನನಗೆ ಈ ಥಾಟೇ ಬರಲಿಲ್ಲ ಆ ಗಿಡಗಳನ್ನೆಲ್ಲ ತೊಗೊಂಡು ಬಂದು ನಮ್ಮ ಮನೆ ಹತ್ರ ಹಾಕಬೇಕು ಅಂತ. ಯಾಕಂದರೆ ನಾನು ಎಲ್ಲೇ ಚೆನ್ನಾಗಿರೋ ಗಿಡಗಳಿದ್ರು ತೊಗೊಂಡು ಬಂದು ಮನೆ ಹತ್ರ ಹಾಕಿರ್ತೀನಿ. ನಮ್ಮ ಮನೇಲೆಲ್ಲ ಹಸು ಕುಯ್ದು ಹಾಕ್ತಾಯಿದ್ರು. ಆಮೇಲೆ ಇನ್ನೊಂದು ಸ್ವಲ್ಪ ಇದೆ. ಸೊ ಆವಾಗ ನನಗೆ ನೆನಪಾಯಿತು, ಅದನ್ನೆಲ್ಲ ಕಿತ್ಕೊಂಡು ಬಂದು ನಮ್ಮ ಮನೆ ಹತ್ರ ನೆಡೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬರೋ ಸೂರ್ಯಕಾಂತಿ ಗಿಡಗಳನ್ನೆಲ್ಲ ತೊಗೊಂಡು ಬಂದು ನಮ್ಮ ಮನೆ ಹತ್ರನೇ ಇಟ್ಟಾಯಿತು ಗಾಯ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಗೊತ್ತಾ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಗಿಡಗಳೆಲ್ಲ ಬಾಡೋಗ್ಬಿಡ್ತು ಗಾಯ್ಸ್. ಅಂದರೆ ಅದು ಇನ್ನೊಂದು ವಾರ ತೊಗೊಳುತ್ತೆ ಬೇರೆಲ್ಲ ಬಿಟ್ಟು ಚೆನ್ನಾಗಿ ಕಾಣಿಸೋದಕ್ಕೆ. ಅಷ್ಟರಲ್ಲಿ ನೀರೆಲ್ಲ ಕಾದಿತ್ತು ಗಾಯ್ಸ್. ಹೋಗಿ ಸ್ನಾನ ಮಾಡ್ಕೊಂಡ್ಬಂದೆ. ಇನ್ನೂ ಒಂದಷ್ಟು ನೀರೆಲ್ಲ ಕಾಯಿಡಕ್ಕಿಟ್ಟೆ ನಾವು ವಾಪಸ್ ಸ್ನಾನ ಮಾಡ್ಕೊಬೇಕಂತ ಹೇಳಿದರು. ಆಮೇಲೆ ಈವ್ನಿಂಗ್ ಹಾಗೆ ಹೋಯಿತು ನನ್ನ ಡಿನ್ನರ್ ಟೈಮು. ಡಿನ್ನರ್ಗೆ ಬಂದುಬಿಟ್ಟು ನಾನು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ ಗಾಯ್ಸ್. ನಾನು ಯಾವಾಗಲೂ ಸ್ಟೋರ್ ಬ್ರಾಟ್ ಅಕ್ಕಿ ಯೂಸ್ ಮಾಡ್ತೀನಿ. ಇದು ಮನೇಲೇ ಮಷಿನ್ಗೆ ಹಾಕ್ಸಿರ್ತಾರಲ್ಲ, ಅದನ್ನು ಯೂಸ್ ಮಾಡಿದೆ ಈ ಸಲ. ಅಂದರೆ ನೋಡೋಣ ಹೆಂಗಿರುತ್ತೋ ಅಂತ. ಚೆನ್ನಾಗೇ ಇರಲಿಲ್ಲ ಗೈಸ್, ಟೇಸ್ಟೂ ಇಲ್ಲ, ಅದೇನು ಅಕ್ಕಿ ರೊಟ್ಟಿ ಥರನೂ ಕಾಣಿಸ್ಲಿಲ್ಲ. ಆದರೂ ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಅದಕ್ಕೆ ಹೋಮ್ ಮೇಡ್ ಸ್ವಲ್ಪ ತುಪ್ಪ ಮತ್ತು ಚಟ್ನಿ ಪೌಡರ್ ಎಲ್ಲ ಹಾಕ್ಕೊಂಡು ಅದನ್ನೇ ತಿಂದು ಮುಗಿಸಿದಾಯಿತು. ಆಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಕಾಫಿ ಟೀ ಏನಾದರೂ ಕುಡಿಲೇಬೇಕು, ಅಥವಾ ಏನಾದರೂ ಹಾಟ್ ಬೆವರೇಜಸ್ಸು ಊಟ ಆದಮೇಲೆ. ಸೊ ಹಾಗೆ ನಾನು ಮಸಾಲ ಟೀ ಮಾಡ್ಕೊಂಡು ಕುಡಿದೆ. ತುಂಬ ದಿನ ಆಗಿತ್ತು ಮಸಾಲ ಟೀ ಮಾಡಿ, ಸಕ್ಕತ್ತಾಗಿತ್ತು ಗಾಯ್ಸ್. ಹಂಗೆ ನಾನು ಸ್ಯಾಟರ್ಡೇ ಮುಗಿದೋಗಿತ್ತು ಗಾಯ್ಸ್. ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.